ಕಿರುಬೆರಳು ಚಿಕ್ಕದಾಗಿರಬಹುದು, ಆದರೆ ಅದು ನಿಮ್ಮ ಕೈಗೆ ಅರ್ಧದಷ್ಟು ಬಲವನ್ನು ನೀಡುತ್ತದೆ. ಅದನ್ನು ಕಳೆದುಕೊಳ್ಳುವುದರಿಂದ ನಿಮ್ಮ ಕೈಯ ಶಕ್ತಿ 50% ಕಡಿಮೆಯಾಗುತ್ತದೆ. ಜೆಲ್ಲಿ ಫಿಶ್ಗಳ ದೇಹವು 98% ನೀರಿನಿಂದ ಕೂಡಿರುವುದರಿಂದ ಅವು ನೇರವಾಗಿ ಸೂರ್ಯನ ಬೆಳಕಿನಲ್ಲಿ ಆವಿಯಾಗುತ್ತವೆ. ಜಪಾನ್ನಲ್ಲಿ 100 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಸುಮಾರು 50,000 ಜನರು ಇದ್ದಾರೆ. ಶುಕ್ರ ಗ್ರಹದ ಮೇಲೆ ಒಂದು ದಿನವೂ 1 ವರ್ಷಕ್ಕಿಂತಲೂ ಹೆಚ್ಚು. ಅಂದರೆ ಶುಕ್ರ ಗ್ರಹವು ಸೂರ್ಯನ ಸುತ್ತ ತನ್ನ ಕಕ್ಷೆಯನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯಕ್ಕಿಂತ ಒಮ್ಮೆ ತನ್ನ ಸುತ್ತಲೂ ತಾನೇ ತಿರುಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಪ್ರತಿ ವರ್ಷವೂ ಶಾರ್ಕ್ ದಾಳಿಯಿಂದ ಕೇವಲ 5 ಜನರು ಸಾಯುತ್ತಿದ್ದಾರೆ. ಆದರೆ ಸುಮಾರು 150 ಜನರು ತೆಂಗಿನಕಾಯಿ ತಲೆಯ ಮೇಲೆ ಬಿದ್ದು ಸಾಯುತ್ತಿದ್ದಾರೆ. ಎವ್ರಿಥಿಂಗ್ ಮೆನ್ ನೋಸ್ ಅಬೌಟ್ ವುಮೆನ್ ಎಂಬ 100 ಪೇಜಸ್ಗಳ ಪುಸ್ತಕವು ಯಾವುದೇ ಪದಗಳನ್ನು ಹೊಂದಿಲ್ಲ, ಕೇವಲ ಖಾಲಿ ಬಿಳಿ ಪೇಪರ್ಗಳನ್ನು ಹೊಂದಿದೆ. ಇದು ಪುರುಷರು ಮಹಿಳೆಯರನ್ನು ಅರ್ಥ ಮಾಡಿಕೊಳ್ಳಲು ಅಸಾಧ್ಯ ಎಂದು ಸೂಚಿಸುತ್ತದೆ. ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ಡೆಂಟ್ರೋಸಿನೈಡ್ ಮೊರೈಟ್ಸ್ ಎಂದು ಕರೆಯಲ್ಪಡುವ ಒಂದು ಸಸ್ಯವಿದೆ. ಯಾರಾದರೂ ಇದನ್ನು ಮುಟ್ಟಿದರೆ ಸಾಕು, ಸಾಯುತ್ತಾರೆ. ನಾವು ತಿನ್ನುವ ಎಲ್ಲ ಸ್ನ್ಯಾಕ್ಸ್ಗಳಲ್ಲಿ ಪಾಪ್ಕಾರ್ನನ್ನು ಆರೋಗ್ಯಕರವೆಂದು ಪರಿಗಣಿಸಲಾಗುತ್ತದೆ. ಇದು ಬೋನ್ಸ್, ಮಸಲ್ಸ್ ಗ್ರೋತನ್ನು ಹೆಚ್ಚಿಸುತ್ತದೆ ಮತ್ತು ಡೈಜೆಷನ್ನನ್ನು ಇಂಪ್ರೂವ್ ಮಾಡುತ್ತದೆ. ಹಾಗೆ ನಮ್ಮ ಹಲ್ಲುಗಳಿಗೂ ಬಹಳ ಒಳ್ಳೆಯದು. ನಾವು ಉಸಿರಾಡುವ ಗಾಳಿಯಲ್ಲಿ ಸುಮಾರು 70% ಆಕ್ಸಿಜನ್ ಸಮುದ್ರಗಳಿಂದ ಬರುತ್ತದೆ. ಕವಿ ಮೈಕೆಲ್ ಥ್ಯಾಲರ್ ಅವರು ದ ಟ್ರೈನ್ ಫ್ರಮ್ ನೋವೇರ್ ಎಂಬ 233 ಪೇಜ್ಗಳಿರುವ ಒಂದು ನಾವೆಲನ್ನು ಬರೆದಿದ್ದಾರೆ. ಆದರೆ ಈ ನಾವೆಲ್ನಲ್ಲಿ ಒಂದು ವರ್ಡ್ ಕೂಡ ಇರುವುದಿಲ್ಲ. ಪೈನಾಪಲ್ನ ಮೇಲೆ ಸ್ವಲ್ಪ ಉಪ್ಪು ಹಾಕಿ ತಿನ್ನುವುದರಿಂದ ಅದರ ರುಚಿ ಇನ್ನಷ್ಟು ಸಿಹಿಯಾಗುತ್ತದೆ. ಮೊಸಳೆಗಳು ನೀರಿನ ತಳ ತಲುಪಲು ದೊಡ್ಡ ದೊಡ್ಡ ಕಲ್ಲುಗಳನ್ನು ನುಂಗುತ್ತವೆ. ಆ ಕಲ್ಲುಗಳ ಭಾರದಿಂದ ಅವು ಆಳಕ್ಕೆ ಇಳಿಯುತ್ತವೆ. ಲೆಸ್ಬಾಗ್ ಎಂಬ ಈ ವ್ಯಕ್ತಿ 40 ವರ್ಷಗಳ ಹಿಂದೆ ಕರೆಂಟ್ ಶಾಕ್ನಿಂದ ತಮ್ಮ 2 ಕೈಗಳನ್ನು ಕಳೆದುಕೊಂಡರು. ಆದರೆ ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿಯವರು ಅವರಿಗೆ ರೋಬೋಟಿಕ್ ಆರ್ಮ್ಸ್ಗಳನ್ನು ಫಿಕ್ಸ್ ಮಾಡಿದರು. ಆಗ ಅವರು ತಮ್ಮ ಮನಸ್ಸಿನಿಂದಲೇ ಕೈಗಳನ್ನು ಕಂಟ್ರೋಲ್ ಮಾಡುತ್ತಾರೆ. ಹೇಗೆ ಯೋಚಿಸಿದರೆ ಕೈಗಳು ಹಾಗೆ ಮೂವ್ ಆಗ್ತವಂತೆ. ನಾವು ಕೆಲವೊಮ್ಮೆ ಕಾಡಿನಲ್ಲಿ ನಡೆಯುವುದು ಒಳ್ಳೆಯದು, ಏಕೆಂದರೆ ಅಲ್ಲಿನ ಗಿಡ ಮರಗಳಿಂದ ಬರುವ ಗಾಳಿ ನಮ್ಮಲ್ಲಿ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತದೆ. ಪೋಪ್ ಆಗುವ ಮೊದಲು ಫ್ರಾನ್ಸಿಸ್ ನೈಟ್ ಕ್ಲಬ್ನಲ್ಲಿ ಬೌನ್ಸರ್ ಆಗಿ ಕೆಲಸ ಮಾಡುತ್ತಿದ್ದರಂತೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಯಾವ ಅನ್ನೋನ್ ಫ್ಯಾಕ್ಟ್ಸ್ ಇಷ್ಟ ಆಯಿತೆಂದು ಕೆಳಗಡೆ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.